ಒಂದು ತಮ್ಮ ಬಜೆಟ್ದಲ್ಲಿ ಒಂದು ಹೈಮಾಕ್ಸ್ ಲೈಟ್ ಕುಂಡಿಸಿದ್ರಂತ ನಿನ್ನೆ. ಅದು ರಾತ್ರಿನೇ ಅದು ಏನೋ ಬಸ್ಟ್ ಆಗಿ ಏನು ವೈರ್ ಬಸ್ಟ್ ಆಗಿದೇನೋ ಏನು ಲೈಟ್ ಶಾರ್ಟ್ ಆಗಿದೆನೋ ಇವತ್ತು ಮೇಬಿ ಇವತ್ತೂ ಅದರದ್ದು ತಮ್ಮ ಕೈನಿಂದ ಉದ್ಘಾಟನೆ ಇತ್ತಂತ ನಾನು ಕೇಳಿದ್ದೀನಿ. ಇದು ಯಾವುದು ಏನು ಸಿದ್ಲಿಂಗಪ್ಪ ಪಾಟೀಲ್ ನಾವೇನು KKRDB ದುಡ್ಡು ಕೊಡ್ತೇವೆ ಅಂದ್ರೆ ಅವ್ರೇನು ಮನೆಗೆ ಹೋಗಿ ಯೂಸ್ ಮಾಡ್ಕೊಳ್ಳೋಕೆ ಬರಲ್ಲ. ಹಾಗೆ ಸರ್ಕಾರ ಯಾವುದೇ ಇದ್ರು ತರಪ್ಪಲೆ ಶಕ್ತಿ ಇರಬೇಕು ಶಾಸಕರ ಬಳಿ. ಈ ಸಲ DCC ಬ್ಯಾಂಕಿಂದ ಡೈರೆಕ್ಟರ್ ಆಗಿ ಬರೋದಿಲ್ಲ ಅಂತ ಹೇಳಿ ಅದಕ್ಕೆ ಈ ಸಲ ನಿಮ್ದೆಲ್ಲರ ಹಿತನಿಂದ ಹೊರಗಡೆ ಇದ್ದು ನಿಮ್ಮ ಜೊತೆ ಫೈಟ್ ಮಾಡೋಣ ಅಂತ ನಾನು DCC ಬ್ಯಾಂಕ್ ಡೈರೆಕ್ಟರ್ ಆಗಿಲ್ಲ. ಫ್ಯಾಕ್ಟ್ರಿ BJP ಕಾಂಗ್ರೆಸ್ ಇಲ್ಲದೆ ಎಲ್ಲರೂ ರೈತರ ಕಡೆಯಿಂದ ನೀವು ಇದರ ರೈತರು ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ನ್ಯಾಯ ಸಿಗ್ತದಂತ. ಈ ಊರಲ್ಲಿ ಏನು ಕೆಲಸ ಇವತ್ತ ಶಾಸಕರು ಮತ್ತು ನಾವು ಕಲ್ತು ಏನು ಕೆಲಸ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ದೆವು. ಒಳ್ಳೆ ರೀತಿಯಲ್ಲಿ ಯಾರೇ ಕಾಂಟ್ರಾಕ್ಟರ್ ಇರಲಿ ಏನೇ ಇರಲಿ ಇವತ್ತೇನು ಶಾಸಕರು ಏನು KKRDB ನಿಧಿದಲ್ಲಿ ಏನು ವರ್ಕ್ ತೊಗೊಂಡಿದ್ದಾರೆ ನಿಮ್ಮಲ್ಲಿ ಸ್ಕೂಲ್ ಇದು ರೋಡ್ ಆಗಿರ್ಬೋದು ಏನೇ ಆಗಿರ್ಬೋದು. ಯಾಕಂದ್ರೆ ಏನಾಗ್ತದೆ ಇದು ನಮ್ಮದು ನಿಮ್ಮದು ದುಡ್ಡು ಕಾಂಟ್ರಾಕ್ಟರ್ ಇವತ್ತು ಮಾಡ್ತಾನೆ ಹೋಗ್ತಾನೆ. ಇದು ಏನಪ್ಪ ನಾವು ಮನೆ ಕಟ್ಟಪ್ಪರಿ ನಾವು ಹ್ಯಾಂಗೆ ನಿಂತು ನಾವು ಮನೆಗೆ ಕ್ಯೂರಿಂಗ್ ಆಗ್ಯೋದಿಲ್ಲ, ಮನೆಗೆ ಸಿಮೆಂಟ್ ಹಾಕ್ಯಾರಿಲ್ಲ, ಮನೆಗೆ ಚಂದ ಕೆಲಸ ಆಗ್ತಾ ಇದೆಯಲ್ಲ ಅಂತ ನಾವೆಷ್ಟು ನೋಡ್ತೇವೆ. ಇದನ್ನು ಅಷ್ಟೇ ನಿಮ್ಮ ಊರಿನ ಕೆಲಸ ಯಾವ ರೀತಿ ಆಗ್ತಾ ಇದೆ, ಏನು ಎಸ್ಟಿಮೇಟ್ ಇದೆ, ಏನಿಲ್ಲ ಅಂಬೋದು ನೀವು ನೋಡ್ಬೇಕಂತ ಹೇಳಿ. ಯಾಕಂದ್ರೆ ಎಲ್ಲ ನಿಮ್ಮ ದುಡ್ಡಿಂದ ಮಾಡಿದ್ದು ಯಾವುದು ಇದು ಯಾವತ್ತು ಇದರಿಂದ ಬಂದಿದ್ದಿಲ್ಲ. ಇದು KKRDB. ನಾನು ಒಂದು KKRDB ಮೊನ್ನೆ ನಂಗೂ ಒಂದು ನಮ್ಮ ಸರ್ಕಾರದಿಂದ ಒಂದು ಮೆಂಬರ್ ಮಾಡಿದ್ದಾರೆ ನಮ್ಮದು ಅಧ್ಯಕ್ಷರು. ಮತ್ತು ಅದೇ ರೀತಿ ಈಗೇನು ನಮ್ಮ ರಾಜಶೇಖರ್ ಪಾಟೀಲ್ ಅವ್ರು ಏನು ಮಾಜಿ ಮಂತ್ರಿಗಳು ಇದ್ದಾಗೂ ಈ ಊರಿಗೆ ಏನಪ್ಪ ಅಂದ್ರೆ ಶಾಂತಾಬಾದ್ ಟು ತಾಳ್ಮಡ್ಗಿ ವಾಯಾ ಕಂದಗೂಳು 4.5 ಕೋಟಿ ರೂಪಾಯಿ ಕೆಲಸನ ಕೊಟ್ಟಿದ್ದಾರೂ ಮುಗ್ದಿದ್ದೇನು. ಮತ್ತು ಆಮೇಲೆ ಕಂದಗೂಳು ಟು ಮತ್ತು ಬೆಳ್ಕೆರೆ ರೋಡು ಅದು ಏನಪ್ಪ ಅಂದ್ರೆ PMGSYದಲ್ಲಿ 7 ಕೋಟಿ ರೂಪಾಯಿ ಕೆಲಸ ಈಗಾಗಲೇ ಅದನ್ನು ಅವರು ಶಾಸಕರಿದ್ದಾಗೂ ಅವ್ರನ್ನೂ ಮಾಡಿದ್ದಾರೆ. ಮತ್ತು ಈ ಊರಿಗೆ ಏನಪ್ಪ ಅಂದ್ರೆ ಕಲ್ಲೂರು ಟು ಮಂಗಳಗಿ ಇದಕ್ಕೇನಪ್ಪ ಅಂದ್ರೆ 2.5 ಕರೋಡ್ ರೂಪಾಯಿದು ಕೆಲಸ ಕಂದಗೂಳು ಟು ಅದನ್ನು ಮಾಡಿದ್ದಾರೆ. ಮತ್ತೇನಪ್ಪ ಅಂದ್ರೆ ಈಗೇನು ಶಾಸಕರು ಏನು ಕೆಲಸ ಮಾಡಿದ್ದಾರೆ ಉಳಿದಿದ್ದ ಕೆಲಸ ಅದಕ್ಕೆ ನಾನು ಅನಿಸ್ಮಟ್ಟಿಗೆ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ನು 2.5 ಕೋಟಿ ರೂಪಾಯಿ ಕೊಟ್ಟು ಕೆಲಸ ಚಾಲನೆ ಮಾಡಿರು. ಅದ್ರ ಕಡೆಯಿಂದ ಇದು ಇವ್ರು ಏನು ಮಾಡ್ತಾ ಇದ್ದಾರೆ ಉಳ್ಕಿದ ಕೆಲಸ ಏನು ಅವ್ರ ಬಜೆಟ್ದಲ್ಲಿ ಇದ್ದು ಏನು ಉಳಿದಿತ್ತು ಅದಕ್ಕೆ ಇವ್ರು ಒಂದು 2.5 ಕೋಟಿ ರೂಪಾಯಿ ಕೊಟ್ಟು ಶಾಸಕರು ಮುಂದೆ ಮತ್ತೆ ಇವತ್ತು ಇದು ಮಾಡ್ಲಿಕ್ಕೆ ಬಂದಿದ್ದಾರೆ. ಮತ್ತು ಅದೇ ರೀತಿ ಬಸ್ಲಿಂಗ ನಿಮ್ದೇನು ಇಲ್ಲಿ ದೇವಸ್ಥಾನ ಅಥವಾ ಮಠ ಅದಕ್ಕೊಂದು 10 ಲಕ್ಷ ರೂಪಾಯಿ, ನಾನು 25 ಲಕ್ಷ ರೂಪಾಯಿ ನಮ್ಮದು ಮಾಜಿ ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ಸರ್ಕಲ್ ಕೊಟ್ಟಿದ್ದಾರೆ. ಮತ್ತು ಸಾಕಷ್ಟು ಈ ಊರಲ್ಲಿ ಕೆಲಸ ಮಾಡಿದಾರ ಅಂದ್ರೆ ಅದೇನು ಅವ್ರು ಮನೆಯಿಂದ ಮಾಡಿಲ್ಲ. ತಾವೆಲ್ಲ ಗೆದಿಸ್ ತಂದಿರಿ, ತಾವೆಲ್ಲ ಮಾಡಿರಿ. ಒಂದು ಸಲ ಬಿಟ್ಟು 4 ಸಲ MLA ಮಾಡಿರಿ, ಮಂತ್ರಿ ಮಾಡಿರಿ. ಅದ್ರ ಕಡೆಯಿಂದ ಅವ್ರು ಸೇವೆ ಪಟ್ಟಿದ್ದಾರೆ. ಅದೇ ರೀತಿ ಮುಂದೆ ಬರೋಂಥ ಏನಾಗ್ಯದಪ್ಪ ಅಂದ್ರೆ ನಮ್ಮ ಶಾಸಕರದ ಹಣಿಬಾರದ ಇಷ್ಟೇ ಏನಪ್ಪ ಅವಾಗ KKRDB ಬಜೆಟ್ ಕಮ್ಮಿ ಇತ್ತು. ಇವತ್ತು ನಮ್ಮ ಸರ್ಕಾರ ಬಂದಿದ್ದಾಗ ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದಾಗ ಒಂದೊಂದು MLA ಅನಿಸುಮಟ್ಟಿಗೆ ವರ್ಷಿಗೆ 50 ರಿಂದ 60 ಕೋಟಿ ರೂಪಾಯಿನೂ KKRDB ಬಜೆಟ್ ಬರ್ತಾ ಇದೆ. ಅವಾಗ ಮುಂಚೆ MLA ಅವರಿಗೆ ಮುಂಚೆ ಯಾವುದೂ ನಮ್ದು KKRDB ಬಜೆಟ್ ಬರ್ತಾ ಇದ್ದಿಲ್ಲ. ಅದ್ರ ಕಡೆಯಿಂದ ಈಗ ಶಾಸಕರಿಗೆ ಜಾಸ್ತಿ ಬಜೆಟ್ ಬರ್ತಾ ಇದೆ. ಜಾಸ್ತಿ ಬಜೆಟ್ ಬರೋ ಕಡೆದವ್ರಿಗೆ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತಾಯಿದ್ರೆ ಒಳ್ಳೆ ರೀತಿಲಿ ಮಾಡಿರಿ. ಯಾರೇ ಕಾಂಟ್ರಾಕ್ಟರ್ ಹೇಳಿ ಒಳ್ಳೆ ರೀತಿ ಕೆಲಸ ಮಾಡಿಸ್ರಿ ಒಳ್ಳೆ ರೀತಿಲಿ. ಯಾಕಂದ್ರೆ ಇದು ಒಂದು ಸಲ ಮಾಡ್ರೆ ನಾನು ಅನಿಸೋ ಮಟ್ಟಿಗೆ ಮಿನಿಮಮ್ 2 to 3 years ಮತ್ತು ಸೇಮ್ ರೋಡ್ ಮಾಡ್ಲಿಕ್ಕೆ ಬರಲ್ಲ ಅಂತ ನಿಮ್ಮದು ಲೆಕ್ಕನಲ್ಲಿ ಇದ್ದಿರ್ಬೋದು. ಅದ್ರ ಕಡೆದು ಯಾವುದೇ ಕೆಲಸ ತಾವು ಸರಿಯಾಗಿ ರೀತಿಲಿ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಶಾಸಕರೇ ಒಂದು ದಯಮಾಡಿ ನೀವು ಶಾಸಕರಿದ್ರಿ, ನಿಮ್ಗೆ ತಾಲೂಕಾ ಸಂಬಂಧ ಇದೆ, ನಂಗೆ ಪೂರ ಜಿಲ್ಲಾ ಸಂಬಂಧ ಇದೆ. ಇದರಲ್ಲಿ ಕನ್ಫ್ಯೂಸ್ ಏನಾಗ್ತಾ ಇದೆ. ನಾನು ನಿಮ್ಗೆ ಸುಮಾರು ಸಲ ಹೇಳ್ತಾ ಇದ್ದೇವೆ ತಾವು ಇದು ಮಾಡ್ತಾ ಇಲ್ಲ MLA ಅವರೇ ನೋಡಿರಿ. ನಾವು 11 ಗಂಟೆ ನಿಮ್ಮದು ಇಲ್ಲಿ ಇರೋಂಥ ಯಾರು ಆಫೀಸರು ಕರೀರವ್ರಿಗೆ ಏನು ಕನ್ಫ್ಯೂಸರಲ್ಲಿ ಏನಾಗ್ತಾ ಇದೆ. ನಿಮ್ಗೇನು ತಪ್ಪು ಮೈತೆ ಕೊಡ್ಲತ್ರ ನಮ್ಗೆ ತಪ್ಪು ಮೈತೆ ಕೊಡ್ತಾ ಇದ್ದರು ಅರ್ಥ ಆಗ್ತಾ ಇಲ್ಲ. 11 ಗಂಟೆ ಬಿಡೋವರೆಗೆ ನಾವು ಫೋನ್ ಮಾಡ್ದೆ, ಸರ್ ಬಿಟ್ಟಿಲ್ಲ ಅಂದರು. ಆಯ್ತಪ್ಪ ಅಂತ 11:15 ಅವರೇ ಫೋನ್ ಮಾಡ್ತಾರೆ, ಸರ್ ಬಿಟ್ಟಿದಾರ ಬಿಡ್ರಿ ಅಂತ. ಎಲ್ಲಿದ್ದಾರೆ ಆಫೀಸರ್ ಕರೀರವ್ರಿ? ನಾ ಬಂದು ನಿಂತೆ ಇಲ್ಲಿ ಜನಗಳ ಹತ್ರ ನಿಂದ್ರಾಗ ನಂಗೆ ಒಂದು ಟೈಮ್ ಸಿಕ್ತು, ನೀವು ಟೈಮ್ ಅನುಕೂಲ ಮಾಡಿಕೊಟ್ರಿ. ನಾನು ನಿಂತಿಂದೇನು ನಾವೇನು ಭಾವಿಸ್ತಾ ಇಲ್ಲ. ಯಾಕಂದ್ರೆ ನಂಗೆ ನೀವೆಲ್ಲರೂ ರತ್ತಿನಿಂದ MLC ಆಗಿನಿ. ಯಾಕಂದ್ರೆ ಬಂದ ತಕ್ಷಣ ಅವ್ರು ಎಲ್ಲರೂ ಅಂದರು ಇಲ್ಲ ಸರ್ ಕುಂಡ್ರಿ ಅಂತ. ನಂದು ನಂಗೆ ಕುಂಡ್ರಲಕ್ಕೆ ಮತ್ತೆ ಟೈಮ್ ಅದಪ್ಪ, ನೀವೆಲ್ಲರೂ ಇದ್ದಾಗ ನಂಗೆ ಟೈಮ್ ಮಾಡ್ಲಿಕ್ಕೆ ಇದು ಮಾಡಿಕೊಟ್ಟಿರಿ. ಅದು ಇದು ಅದ ದಯಮಾಡಿ ಸ್ವಲ್ಪ ಟೈಮು ಹೇಳಿದ ತಕ್ಷಣ ತಮ್ಮ ಹತ್ರ ಜನ ಬರ್ತಾನೆ ಬರಲ್ಲ ಅಂತ ಲತ್ತಿಲ್ಲ. ಯಾವುದೇ ಅರ್ಧ ಗಂಟೆ 1 ಗಂಟೆ ಅಂದ್ರೆ ನಮಗೂ ಸರಿ ಅನ್ನಿಸ್ತದೆ. ಇಲ್ಲಿ ನಿಂತಂಥ ಎಲ್ಲ ಜನಗಳಿಗೆ ಇದು ಅನ್ನಿಸ್ತದೆ. ದಯಮಾಡಿ ಇದು ಒಂದು ತಾವು ಇದು ನಿಮ್ಮ ಆಫೀಸರಿಗೆ ಹೇಳ್ರಿ ಯಾವ ಟೈಮಿಗೆ ನಾವು ಬರಬೇಕು ಯಾವ ಟೈಮಿಗೆ. ನಮ್ಮ ಕನ್ಫ್ಯೂಸ್ ಇದರಲ್ಲಿ ಏನಾಗ್ತದೆ
ಆಫೀಸರ್ ಮಾಡ್ತಾರೋ ಏನು ಅಡವಿ ಇರೋರು ಮಾಡ್ತಾರೋ ನೋಡಂಥ ಜನಗಳಿಗೆ ಏನಪ್ಪ MLC MLA ಎಲ್ಲ ಫಂಕ್ಷನ್ದಾಗ ಮತ್ತೆ ಚಾಲನೆ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ. ಒಂದು ಕಡೆ ಶಾಸಕರು ಹೇಳ್ತಾರೆ ಡೆವಲಪ್ಮೆಂಟ್ ಕಡೆಯಿಂದ ಯಾವುದೂ ಪಕ್ಷಪಾತ ನೋಡಲ್ಲ ಅಂತ. ನಾವು ಯಾವುದು ಪಕ್ಷಪಾತ ಯಾವುದು ಡೆವಲಪ್ಮೆಂಟ್ ಕಡೆಯಿಂದ ನೋಡ್ತದಿಲ್ಲ, ನಾವು ಏನೂ ಮಾಡೋದೂ ಇಲ್ಲ. ಅದ್ರ ಕಡೆದು ಈಗ ನಂಗೆ ಮಾಹಿತಿ ಬಂದ ತಕ್ಷಣ ಇವತ್ತು ಈ ಊರಲ್ಲಿ ಏನಾಗಿದೆ ಅಂತ ನಾನು ನಿನ್ನೆ ಒಂದು ತಮ್ಮ ಬಜೆಟ್ದಲ್ಲಿ ಒಂದು ಹೈಮಸ್ ಲೈಟ್ ಕುಂಡ್ರಿಸಿದ್ರಂತ ನಿನ್ನೆ. ಅದು ರಾತ್ರಿನೇ ಅದು ಏನೋ ಬಸ್ಟ್ ಆಗಿ ಏನು ವೈರ್ ಬಸ್ಟ್ ಆಗಿದೇನೋ ಏನು ಲೈಟ್ ಶಾರ್ಟ್ ಆಗಿದೆನೋ ಗೊತ್ತು. ಮೇಬಿ ಇವತ್ತೂ ಅದರದ್ದು ತಮ್ಮ ಕೈನಿಂದ ಉದ್ಘಾಟನೆ ಇತ್ತಂತ ನಾನು ಕೇಳಿದ್ದೀನಿ. ಅದ್ರದ್ದು ರಾತ್ರಿನೇ ಬಸ್ಟ್ ಆಗಿದಂತ. ಈ ರೀತಿ ನೀವು ಕಾಂಟ್ರಾಕ್ಟ್ರು ಈ ರೀತಿ ಯಾರು ಸಪ್ಲೈಯರ ಅವ್ರಿಗೆ ತಪ್ಪು ದಯಮಾಡಿ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರ್ಬೋದು, ಏನೇ ಮಾಡೋದು ಸರಿಯಾಗಿರೋಂಥ ಕ್ವಾಲಿಟಿ ಸರಿಯಾಗಿರೋಂಥ ಸರ್ಕಾರ ಬಜೆಟು ಕರೆಕ್ಟಾಗಿ ಉಪಯೋಗ ಮಾಡಿಸ್ಲಿಕ್ಕೆ ಹಚ್ಚಿರಿ. ತಮ್ಮ ಕಾಂಟ್ರಾಕ್ಟರ್ ನಮ್ಮ ಕಾಂಟ್ರಾಕ್ಟರ್ ಇರ್ಬೋದು, ನಿಮ್ಮ ಕಾಂಟ್ರಾಕ್ಟರ್ ಇರಬೇಕು. ಅದೇ ಯಾರೇ KKR ಡಿಪಾರ್ಟ್ಮೆಂಟ್ ಇದ್ರು ಭೀ ಅದು ತಮ್ಮದು ನೇತೃತ್ವದಲ್ಲಿ ತಮ್ಮ ಬಜೆಟ್ದು ಇಲ್ಲ ಶಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಪಾಪ ತಮಗೆ ಶಾರ್ಟ್ ಆಗಿದೆ, ಅದು ಏನಾಗ್ರು ಭೀ ಯಾಕಂದ್ರೆ ಊರಿನ ಜನ ಹೇಳ್ತಾರೆ ಸರ್ ರಾತ್ರಿನೇ ತಂದ್ರೆ ಬೆಳಗ್ಗೆ ಹೋಗ್ಯದಂತ. ಅದು ತಮ್ಮ ಮಾಹಿತಿ ಕೊಡ್ತಾ ಇದ್ದೀನಿ ತಾವು ಮಾಡ್ತಾ ಇದ್ರೆ ಯಾಕೆ KKR ಮಾಡೋರಿಗೆ ತಮ್ಮದು ನಾವು ಕಲ್ತು ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಂಡ್ರೆ ಇಮಿಡಿಯೇಟ್ ಮತ್ತೆ ಬೇರೆ ಕಡೆ ಈ ರೀತಿ ಆಗಲ್ಲ ಅಂಥೇಳಿ ನಾನು ನಿಮ್ಗೆ ಇದು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಊರಿಗೆ ಮತ್ತೂ ಇನ್ನೂ ನಿಮ್ಗೆ ಏನಾದರೂ ಡೆವಲಪ್ಮೆಂಟ್ ಬೇಕಾಗಿತ್ತು, ಶಾಸಕರಿದ್ದಾರೆ, ನಾ ಇದ್ದೀನಿ, ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್ ಇದ್ದಾರೆ, ಚಂದ್ರಶೇಖರ್ ಪಾಟೀಲ್ ಇದ್ದಾರೆ. ಸರ್ಕಾರ ಯಾವುದೇ ಇರಲಿ ಮಗರ ಶಾಸಕರು ನಿಧಿಯಲ್ಲಿ ಏನು ಬಜೆಟ್ ಬರ್ತದಲ್ಲ ಅದು ಸಾಕಷ್ಟು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಸರ್ಕಾರ ಇರ್ತದಂದ್ರೆ ಸರ್ಕಾರ ಇದ್ದಿನ ಮ್ಯಾಗ ಅದು ಎಲ್ಲರಿಗೆ ಒಂದೇ ಬಜೆಟ್ ಕೊಡ್ತಾರೆ, ಒಂದೇ ಇದು ಮಾಡ್ತಾರೆ. ಈಗ ಲಾಸ್ಟ್ ಟೈಮ್ ಇವ್ರ ಸರ್ಕಾರ ಇತ್ತು, ನಮ್ಮದು BJP ಸರ್ಕಾರ ಇತ್ತು, ರಾಜಶೇಖರ್ ಪಾಟೀಲ್ MLA ಇದ್ದರು. ಅವಾಗ ನಮ್ಮದು ಬಸವರಾಜ ಬೊಮ್ಮಾಯಿಯವರು BJPದು ಮುಖ್ಯಮಂತ್ರಿ ಇದ್ದರು. ಅವಾಗ ನಮ್ಮ ಹುಮ್ನಾಬಾದ್ ಬೈಪಾಸ್ ರೋಡ್ನಿಂದ ಏನು ಹುಮ್ನಾಬಾದ್ನಿಂದ ಅಂಬೇಡ್ಕರ್ ಸರ್ಕಲ್ ಅವಾಗ ನಮಗೂ ರಿಕ್ವೆಸ್ಟ್ ಮಾಡಿ ಹೇಳಿದ್ರು ಶಾಸಕರು ಹೇಳಿ ಮ್ಯಾಕ ಅವಾಗ ಹೈಮಸ್ ಲೈಟ್ಗೆ 10 ಕೋಟಿ ರೂಪಾಯಿನು BJP ಸರ್ಕಾರ ಇದ್ದರು ಕೊಟ್ಟಿದ್ರು ನಮ್ಗೆ. ನೀವು BJP ನೀವು MLA ಕಾಂಗ್ರೆಸ್ದವ್ರು ಇದ್ರಿ, ನಾ ಹ್ಯಾಂಗೆ ಸ್ಪೆಷಲ್ ಗ್ರ್ಯಾಂಟ್ ಕೊಡಲಿ ಅಂತ ಅವ್ರನ್ನೂ ಮಾಡಿಲ್ಲ. ಅದೇ ರೀತಿ ನಮ್ಮ ಸರ್ಕಾರನು ಯಾವುದೇ MLA ಡೆವಲಪ್ಮೆಂಟ್ ಮಾಡ್ತದೆ. ಇದು ಯಾವುದು ಏನು ಸಿದ್ಲಿಗಪ್ಪ ಪಾಟೀಲ್ ನಾವೇನು KKR ದುಡ್ಡು ಕೊಡ್ತೇವೆ ಅಂದ್ರೆ ಅವ್ರೇನು ಮನೆಗೆ ಒಯ್ದು ಯೂಸ್ ಮಾಡ್ಕೊಳಕ್ಕೆ ಬರಲ್ಲ. ಹಾಗೆ ಸರ್ಕಾರ ಯಾವುದೇ ಇದ್ರು ತರಪ್ಪಲೆ ಶಕ್ತಿ ಇರಬೇಕು ಶಾಸಕರ ಬಳಿ ತಂದು ಅದು ಏನು ಕೆಲಸ ಮಾಡಿಸ್ತಾ ಇದ್ದಾರೆ ಕೆಲಸ ಒಳ್ಳೆ ರೀತಿಯಲ್ಲಿ ತಾವು ಗುತ್ತೇದಾರಿ ಕೊಟ್ಟು ತಾವು ಏನು ಎಸ್ಟಿಮೇಟ್ ಇದೆ ಏನು ನಾಮ್ಸ್ ಇದೆ ಅದ್ರ ಪ್ರಕಾರ ತಾವು ಮಾಡ್ಸ್ಲಾಕ ಹಚ್ಚಿರಿ. ನಾವು ನೀವು ಕಲ್ತು ಒಂದು ಊರಿ ಜನಗಳಿಗೆ ಅದೊಂದು ನೆನಪಿರ್ತದಂತ ಹೇಳಿ. ಈಗ ನೋಡ್ರಿ ಒಂದು ಕಡೆ ನೀವು ಹೇಳ್ತೀರಿ MLA ಅವರೇ ನಾವು ಯಾವುದು ಪ್ರೋಟೋಕಾಲ್ ಮುರಿಯೋದಿಲ್ಲ, ಪ್ರೋಟೋಕಾಲ್ ಮಾಡೋದಿಲ್ಲ ಅಂತ್ರಿ. ಈಗ ಎಸ್ಟಿಮೇಟು ಮತ್ತು ಬುಕ್ಲೆಟು ನಮ್ಗೆ ದಿನ ಗಂಟೆ ಮುಂಚೆ ನಮ್ಗೆ ಓದ್ಕೊಂಡು ಬರಬೇಕಾಗಿತ್ತು ಅಂದ್ರೆ ಗೌರ್ಮೆಂಟ್ದವ್ರು ಕೊಡಬೇಕು. ಇವತ್ತು ಮುಂಜಾನೆ 11:15 ಕೊಟ್ಟಿದ್ದಾರೆ, 11 ಗಂಟೆ. ಅದರಲ್ಲಿ ಕಾಪಿಯಲ್ಲಿ ನಾನು ಸೈನ್ ಮಾಡಿ ತೊಗೊಂಡಿದ್ದೀನಿ. ಇದು ನೀವು ಮಾಡ್ತಾ ಇರತ್ತ ನಿಮ್ಮದು ಆಫೀಸರ್. ನಾ ಕೇಳಿದೆ ಆಫೀಸರ್ ಯಾಕಪ್ಪ ಈ ರೀತಿ ಕೊಡ್ತಾ ಇದ್ರಿ ಅಂತ. ಇಲ್ಲ ಸರ್ ಎಸ್ಟಿಮೇಟ್ ರೆಡಿ ಆಗಿಲ್ಲ, ಇದು ರೆಡಿ ಮತ್ತು ರೆಡಿ ಆಗೋದು ನೀವು ಫಂಕ್ಷನ್ ಹೆಂಗೆ ಚಾಲನೆ ಕೊಡ್ತಾರಪ್ಪ. ನಾವು ಏನಾದರೂ ಜನಗಳಿಗೆ ಹೇಳಬೇಕಲ್ಲ ಶಾಸಕರ ಬಜೆಟ್ ಏಟು, KKR ಬಜೆಟ್ ಏಟು, ಏನೇ ಬಜೆಟ್ ಕೊಡಬೇಕಾಗಿತ್ತು ಅದು ನಿಮ್ಮದೇ ಬಜೆಟ್ ಇದೆ, ನಮ್ಮ ಬಜೆಟ್ ಇಲ್ಲ. ಆ ರೀತಿ ಇಲ್ಲಿಂದ ಎಲ್ಲ ಆಫೀಸರ್ ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅದ್ರ ಕಡೆಯಿಂದ ನೀವೆಲ್ಲರೂ ಮತ್ತೆ ಅದೇ ರೀತಿ ತಾವು ಮಾಡಲ್ದೆ ಸರಿಯಾಗಿ ಪ್ರೋಟೋಕಾಲ್ ಇದರಿಂದ ಫಂಕ್ಷನ್ ಮಾಡಿರಿ, ಒಳ್ಳೆ ರೀತಿಯಲ್ಲಿ ಕಾಂಟ್ರಾಕ್ಟರ್ ಬಲ್ಲಿ ಇದು ಮಾಡ್ಕೊರಿ ಮತ್ತು ಅಂತ ಹೇಳಿ. ಮತ್ತು ಅದೇ ರೀತಿ ಈಗ ನಮ್ಮ ವಿಶ್ವನಾಥ್ ಪಾಟೀಲ್ ಹೇಳ್ತಾ ಇದ್ದರು ನಾವು ಬರೋದಕ್ಕಿಂತ ಮುಂಚೆ ಎಲ್ಲರೂ ನೀವು ಎಲ್ಲರೂ ಕೇಳಿದೆವು BSSK ಫ್ಯಾಕ್ಟ್ರಿ 3 ಸಲ 4 ಸಲ ಮೀಟಿಂಗ್ ಆಯಿತು ಸರ್, ಏನೂ ಆಗ್ತಾ ಇಲ್ಲ ಅಂಥೇಳಿ. ನಾವೊಂದು ನಿಮಗೂ ಗೊತ್ತದ ವಿಶ್ವನಾಥ್ ಪಾಟೀಲ್ರೆ ಲಾಸ್ಟ್ ಟೈಮ್ ನಿಮ್ಮದು ಶಾಸಕರು ಬರಲಿಲ್ಲ ಮೀಟಿಂಗ್ದಲ್ಲಿ. ಯಾವ ದಿವಸ ನಮ್ಮ ಇವರಿದ್ದರು ಇನ್ಚಾರ್ಜ್ ಮಂತ್ರಿ ಇದ್ದರು, ಸಕ್ಕರೆ ಮಂತ್ರಿ ಇದ್ದರು, ಕೋಆಪರೇಟಿವ್ ಮಂತ್ರಿ ಇದ್ದರು, ಮತ್ತು ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಇದ್ದರು, ನಾನಿದ್ದ, ಚಂದ್ರಶೇಖರ್ ಪಾಟೀಲ್ ಇದ್ದರು, ಶಾಲೇಂದರ್ ಬೆಳದೆಲೆ ಇದ್ದರು, ಮತ್ತು ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರಿದ್ದರು, ವಿಶ್ವನಾಥ್ ಪಾಟೀಲ್ ಇದ್ದರು, ಮತ್ತು ಯಾರಿದ್ರು ವಿಶ್ವನಾಥ್ ಪಾಟೀಲ್ರ ಇಷ್ಟು, ಮತ್ತು ನಮ್ಮದು BSSK ಎಂಪ್ಲಾಯಿಗಳಿದ್ದರು. ಏನಾಗ್ತಾ ಇದೆ ಸುಮಾರು 3-5 ಸಲ ಬೆಂಗಳೂರದಲ್ಲಿ ಮೀಟಿಂಗ್ ಆಯ್ತು ಶುಗರ್ ಫ್ಯಾಕ್ಟ್ರಿ ಇದರಲ್ಲಿ. ಅದಕ್ಕೆ ಯಾಕೋ ನಂಗೆ ಅನಿಸ್ತಾ ಇದೆ ನಮ್ಮ ಹಣಿಬಾರ್ ಖರಾಬೋ ನಿಮ್ಮ ಹಣಿಬಾರ್ ಖರಾಬೋ. ನಾವು ಮೀಟಿಂಗ್ ಹೋಗ್ತಾ ಇದ್ದೇವೆ, ಚಾ ಕುಡಿತಾ ಇದ್ದೇವೆ, ನಾವು ವಾಪಸ್ ಬರ್ತಾ ಇದ್ದೇವೆ. ಅದೇ ರೀತಿ ಬೆಳಗಾವಿದಾಗ 2 ಸಲ ಒಂದು ಸಲ CM ಅವ್ರನ್ನ ಮೀಟಿಂಗ್ ಇಕ್ಕರು. ಬೆಳಗಾವಿದಾಗ ಅವಾಗ ಶಾಸಕರು ಇದ್ದರು, ನಾವು ಇದ್ದೇವೆ, ಎಲ್ಲರೂ ಇದ್ದೇವೆ. ಯಾಕದು ಹಿಂದೆ ಆಗ್ತಾ ಇದೆ BSSK ಫ್ಯಾಕ್ಟ್ರಿ ಅಂತ ನಂಗೆ ಒಟ್ಟು ಐಡಿಯಾ ಬರ್ತಾ ಇಲ್ಲ. ಯಾಕಂದ್ರೆ ನೋಡ್ರಿ ಎಲ್ಲಕ್ಕ ಕಮ್ಮಿ ಸಾಲ ಇರೋದು ನಮ್ಮ ಹಳಿಕೇಡ್ BSSK ಫ್ಯಾಕ್ಟ್ರಿ. ಉಳ್ಕ್ಯೂ ಫ್ಯಾಕ್ಟ್ರಿಗೆ
500 600 ಸಾಲ ಇದೆ. ಮತ್ತು ನಮ್ದೇನು ಲ್ಯಾಂಡ್ ಇದೆ 180 ಎಕರೆ 75 ಒಂದು 25 ಒಂದು ಬೇರೆ ಅದೊಂದ್ರಲ್ಲ 175 ಎಕರೆ ಇದೆ. 175 ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಮ ಬ್ಯಾಂಕಿನ ಲೋನ್ ಇಟ್ಟಿದೆ ಅದಕ್ಕಿಂತ ಜಾಸ್ತಿ ನಮ್ಮ ಪ್ರಾಪರ್ಟಿ ವ್ಯಾಲ್ಯೂಷನ್ ಇದೆ. ಅಂದ್ರೂ ನಮ್ಗೆ ಯಾರು ರೀಫೈನಾನ್ಸ್ ಮಾಡ್ಲಿಕ್ಕಾಗಲಿ ಇದು ಕೊಡ್ಲಿಕ್ಕಾಗಲಿ ಯಾರೂ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲೋ ನನಗೇನು ಅರ್ಥ ಆಗ್ತಾ ಇಲ್ಲ. ಅದ್ರ ಕಡೆದು ಲಾಸ್ಟ್ ಟೈಮ್ ನಾನು DCC ಬ್ಯಾಂಕಿಂದು ಒಂದು ಡಾಕ್ಟರ್ ನಿಮ್ಮ ಎಲ್ಲರೂ ಹೊತ್ತು ನಾನು DCC ಬ್ಯಾಂಕಿನ ಡೈರೆಕ್ಟರ್ ಇದ್ದ. ಈ ಸಲ ನಂಗೆ ಅಮರ್ ಖಂಡ್ರೆ ಅವರು ಮೊನ್ನೆ ಎಲೆಕ್ಷನ್ದಾಗ ನಂಗೆ ಹೇಳಿದ್ರು ಇಲ್ಲ ನೀವು DCC ಬ್ಯಾಂಕಿಂದು ಮತ್ತೆ ನೀವು ಒಂದು ಡೈರೆಕ್ಟರ್ ಆಗಿರಿ ಅಂತ. ಅಂದ ಇಲ್ಲ ಅಧ್ಯಕ್ಷರೇ, ಈ ರೀತಿ ನಮ್ಮ ಶುಗರ್ ಫ್ಯಾಕ್ಟ್ರಿನ ಯಾವಾಗ ಅನ್ಯಾಯ ಆಗ್ತಾ ಇದೆ, ನಂಗೆ ನಾಳೆ ನಮ್ಮ ಬೆಳೆಯೋದು ರಾಜಕೀಯದಲ್ಲಿ ನನ್ನ ಬೆಳೆಯೋದು ಇದು ಇದೆ, ನಂಗೆಲ್ಲ ರೈತರು ಎಲ್ಲ ಇದ್ದಂತ ಎಲ್ಲರೂ ಕೇಳ್ತಾ ಇದಾರೆ ಸರ್ ನೀವು DCC ಬ್ಯಾಂಕಿನ ಡೈರೆಕ್ಟರ್ ಇದ್ರಿ, ನೀವು MLC ಇದ್ರಿ, ನೀವು ಇದಕ್ಕೆ ಸಾಲ ಕೊಟ್ಟು ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಇದಾರ, ನೀವು ಮಾಡ್ತಾ ಇಲ್ಲತ್ತೀರಿ. ಅದ್ರ ಕಡೆ ನಾನು ಈ ಸಲ DCC ಬ್ಯಾಂಕಿಂದ ಡೈರೆಕ್ಟರ್ ಆಗಿ ಬರೋದಿಲ್ಲ ಅಂತ ಹೇಳಿ ಅದಕ್ಕೆ ಈ ಸಲ ನಿಮ್ದು ಎಲ್ಲರ ಹಿತನಿಂದ ಹೊರಗಡೆ ಇದ್ದು ನಿಮ್ಮ ಜೊತೆ ಫೈಟ್ ಮಾಡೋಣಂತ ನಾನು DCC ಬ್ಯಾಂಕ್ ಡೈರೆಕ್ಟರ್ ಆಗಿಲ್ಲ. ನಿಮ್ದು ಯಾವುದೇ ಕಾರಣಕ್ಕೆ ಬ್ಯಾಂಕಿಂದ ಇದ್ರದ್ದು BSSK ಫ್ಯಾಕ್ಟ್ರಿ ಕಡೆದು ತನ ಮನ ಧನ ನಿಂದು ನೀವು ಯಾವುದೇ ಪಕ್ಷ ಪಾಠ ಇಲ್ಲದಿದ್ರೆ ಯಾವುದು BJP ಕಾಂಗ್ರೆಸ್ ಇಲ್ಲದೆ ರೈತರ ಹಿತಕ್ಕಾಗಿ, ಯಾಕಂದ್ರೆ ಇಡೀ ಬೀದರ್ ಜಿಲ್ಲೆದ ರೈತರು ಬೀದರ್ ಜಿಲ್ಲೆದಾಗ ಎಲ್ಲಕ್ಕ ಜಾಸ್ತಿ ಕಬ್ಬು ಬೆಳೆಗಾರರು ನಮ್ಮ ಹುಮ್ನಾಬಾದ್ ತಾಲೂಕದಾಗಿದ್ದಾರೆ. ಯಾಕಂದ್ರೆ ಈಗ ನೋಡ್ರಿ ಈಶ್ವರ್ ಖಂಡ್ರೆ ಅವ್ರ ಮಂತ್ರಿ ಇದ್ದಾರೆ, ಅವ್ರ ಭಾಲ್ಕಿ ತಾಲೂಕದಾಗ ಅವ್ರ ಫ್ಯಾಕ್ಟ್ರಿ ಇದೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಉಮಾಕಾಂತ್ ನಾಗರ ಇವ್ರದ್ದು ನಾರಂಜ ಫ್ಯಾಕ್ಟ್ರಿ ಇದೆ, ಅವರ ತಾಲೂಕದಾಗ ಅವರು ಇದು ಮಾಡ್ಕೋತಾರೆ. ಈ ನಮ್ದು ಹುಮ್ನಾಬಾದ್ ತಾಲೂಕದಾಗ ಒಂದು ಶುಗರ್ ಫ್ಯಾಕ್ಟ್ರಿ ಇಲ್ಲ. ಅದ್ರ ಕಡೆಯಿಂದ ಇದು ಏನೇ ಇದು ಮಾಡಿ ಶುಗರ್ ಫ್ಯಾಕ್ಟ್ರಿ BJP ಕಾಂಗ್ರೆಸ್ ಇಲ್ಲದೆ ಎಲ್ಲರೂ ರೈತರ ಕಡೆಯಿಂದ ನೀವು ಇದರ ರೈತರು ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ನ್ಯಾಯ ಸಿಗ್ತದಂತ ಹೇಳಿ ನಂದು 2 ಮಾತು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.